ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಲಿಂಬೆಹಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಲಿಂಬೆಹಣ್ಣು ಮಲೆನಾಡಿನಲ್ಲಿ ಮಿಶ್ರ ಬೆಳೆಯಾಗಿ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಬೆಳೆಯುವಂಥ ಒಂದು ಹಣ್ಣಾಗಿರುತ್ತದೆ ಸ್ನೇಹಿತರೆ. ಇದು ತೋಟದ ಮಧ್ಯೆ ಆಗಲಿ ಮನೆಯ ಸುತ್ತಮುತ್ತಲೂ ಸಹ ಇದನ್ನು ಬೆಳೆಯಬಹುದು. ಇದಕ್ಕೆ ಪ್ರಮುಖವಾಗಿ ನೀರು ಅವಶ್ಯಕತೆ ಇರುತ್ತದೆ. ನೀರು ಇದ್ದಾಗ ಇದು ತುಂಬ ಚೆನ್ನಾಗಿ ಬೆಳೆಯುತ್ತದೆ. ನೀರು ಬೇಕೇ, ಹಾಗಾಗಿ ಇದು ನೀರಾವರಿ ಬೆಳೆಯಾಗಿರುತ್ತದೆ ಸ್ನೇಹಿತರೆ. ಆದ್ದರಿಂದ ಇದು ಮಳೆಗಾಲದಲ್ಲಿ ತುಂಬ ಹಣ್ಣುಗಳನ್ನು ಲಿಂಬೆಹಣ್ಣು ಬೆಳೆಯುತ್ತವೆ. ನಂತರ ಇದರಲ್ಲಿ ದೊಡ್ಡ ಸೈಜಿನ ಲಿಂಬೆಹಣ್ಣು ಸಹ ನಮ್ಮ ಮನೆಯಲ್ಲಿ ಇರುತ್ತದೆ. ಆದರೆ ಅದರ ಫಸಲು ತುಂಬ ಕಡಿಮೆಯಾಗಿರುತ್ತದೆ. ಇದು ಮಧ್ಯಮ ಗಾತ್ರದ ಲಿಂಬೆಹಣ್ಣು ತುಂಬ ಬಿಡುತ್ತವೆ. ಮತ್ತು ಇದು ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ. ಹುಳಿ ಇದರಲ್ಲಿ ಕಡಿಮೆ ಇರ್ತದೆ. ಆ ದೊಡ್ಡ ಗಾತ್ರದ ಲಿಂಬೆಹಣ್ಣಿನಲ್ಲಿ ತುಂಬ ಹುಳಿ ಅಂಶ ಇರುತ್ತದೆ ಮತ್ತು ರಸವು ತುಂಬ ಚೆನ್ನಾಗಿ ನಮಗೆ ಸಿಗುತ್ತದೆ. ನಮಗೆ ಲಿಂಬೆಹಣ್ಣಿನಿಂದ ಬಹಳ ಉಪಯೋಗ ಇದೆ. ಯಾವುದು ಅಂದರೆ ಉಪ್ಪಿನಕಾಯಿ ಮಾಡಿ ಇಟ್ಕೋಬೋದು, ಜ್ಯೂಸ್ ಮಾಡ್ಬೋದು, ಲಿಂಬೆಹಣ್ಣಿನಿಂದ ಜ್ಯೂಸ್ ಮಾಡ್ಬೋದು. ಹಾಗೂ ಈ ಲಿಂಬೆಹಣ್ಣಿನಿಂದ ನಾವು ಯಾವುದಾದ್ರು ಸಾಂಬಾರು, ಆಮೇಲೆ ಪಲ್ಯ ಮಾಡಿದಾಗ, ಕೋಸಂಬರಿ ಮಾಡಿದಾಗ ಲಿಂಬೆಹಣ್ಣನ್ನು ಹುಳಿಯ ಬದಲು ಇದನ್ನು ಹಾಕ್ಬೋದು. ಹಾಕಿದರೆ ತುಂಬ ರುಚಿಯಾಗುತ್ತದೆ. ನಂತರ ಇದು ನಮ್ಮ ಕಾಲಿನಲ್ಲಿ ಯಾವುದು ನೋವಿದ್ದಾಗ ಈ ಲಿಂಬೆಹಣ್ಣು ಹೋಳನ್ನು ಕಟ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಆ ನೋವಿದ್ದ ಭಾಗಕ್ಕೆ ಇಟ್ಕೊಳ್ಳೋದ್ರಿಂದ ನೋವು ನಿವಾರಣೆಯಾಗುವಂಥ ಶಕ್ತಿ ಈ ಲಿಂಬೆಹಣ್ಣಿಗೆ ಇದೆ. ಹಾಗೆಯೇ ಒಂದು ಲಿಂಬೆಹಣ್ಣನ್ನು ಕಟ್ ಮಾಡಿ 2 ಸ್ಪೂನು ಲಿಂಬೆ ರಸಕ್ಕೆ 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿ ನಮ್ಮ ತಲೆಯ ಕೂದಲಿನ ಬುಡಕ್ಕೆ ಹಚ್ಚುವುದರಿಂದ ತಲೆಯಲ್ಲಿರುವ ಹೊಟ್ಟು ನಿವಾರಣೆಯಾಗುತ್ತದೆ. 15 ದಿನಕ್ಕೊಂದ್ಸರಿ ಮಾಡೋದ್ರಿಂದ ಇದು ಹೊಟ್ಟು ನಿವಾರಣೆ. ಲಿಂಬೆಹಣ್ಣಿನಲ್ಲಿ ಸಿ ವಿಟಮಿನ್ ಅಂಶವು ಹೇರಳವಾಗಿದೆ. ಇದು ನಮ್ಮ ಒಸಡಿಗೆ ಬೇಕಾಗುವಂಥ ಸಿ ವಿಟಮಿನ್ ಸಿಗುವುದರಿಂದ ಒಸಡಿನ ಹಲ್ಲುಗಳು ಮತ್ತು ಒಸಡುಗಳು ಗಟ್ಟಿ ಇರಬೇಕಂದ್ರೆ ನಾವು ಹೆಚ್ಚಾಗಿ ಲಿಂಬೆಹಣ್ಣನ್ನು ಉಪಯೋಗಿಸಬೇಕು. ಹಾಗೂ ನಮ್ಮ ದೇಹದಲ್ಲಿರುವ ಬೇಡವಾದ ಕೊಲೆಸ್ಟ್ರಾಲ್ ಹೋಗಬೇಕಂತ ಹೇಳಿದ್ರೂ ನಮ್ಮ ಲಿಂಬೆಹಣ್ಣು ನಮಗೆ ಅಗತ್ಯ ಇದೆ. ನನ್ನ ಈ ಲಿಂಬೆಹಣ್ಣಿನ ಮಾಹಿತಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.